ನಮಸ್ತೆ ವೀಕ್ಷಕರೇ, ಭೀಷ್ಮ ನ್ಯೂಸ್ ಕನ್ನಡ ಚಾನಲ್ಗೆ ಸ್ವಾಗತ. ಇದು ನಿಮ್ಮದೇ ಧ್ವನಿ, ನಿಮ್ಮದೇ ಶಕ್ತಿ. ನಿಮಗಾಗಿ, ನಿಮಗೋಸ್ಕರ ಮೂಡಿ ಬರಲಿರುವ ಏಕೈಕ ಚಾನಲ್. ನಮಸ್ತೆ ವೀಕ್ಷಕರೇ, ನಾನು ನಿಮ್ಮ ಅಜಯ್ ಕುಮಾರ್. ಭೀಷ್ಮ ನ್ಯೂಸ್ ಕನ್ನಡ ಚಾನಲ್ಗೆ ಸ್ವಾಗತ. ಇಂದು ನಾವು ಹೇಳಲು ಹೊರಟಿರುವಂತ ಒಂದು ವಿಷಯ ಏನಪ್ಪಾ ಅಂತಂದ್ರೆ, ಸ್ವಾಮೀಜಿಗಳು ದೇವರ ಇನ್ನೊಂದು ರೂಪ ಎಂಬ ಒಂದು ಸ್ವಾಮೀಜಿಗಳ ಒಂದು ಅದ್ಭುತವಾದ ರಾಸಲೀಲೆಯ ವಿಡಿಯೋನ ಈ ಮೂಲಕ ನಾಡಿನ ಜನತೆಗೆ ಬಿಡ್ತಾ ಇದ್ದೀವಿ. ಯೋಚಿಸಿ, ಸ್ವಾಮೀಜಿಗಳೆಂದು ಹೇಳ್ಕೊಂಡು ಈ ರೀತಿ ಮಾಡ್ತಾರಲ್ಲ, ನಾಚಿಕೆ ಆಗಲ್ಲೇನ್ರಿ ಅವರಿಗೆ? ಸ್ವಾಮೀಜಿಗಳೇ ಈ ರೀತಿ ಮಾಡ್ತಾ ಇದ್ದಾರೆ. ಆಗಿದ್ಮೇಲೆ ಯಾರನ್ನ ನಂಬಬೇಕು, ಯಾರನ್ನ ನಂಬಬಾರ್ದು? ಸ್ವಾಮಿ ಅಂತ ಹೆಸರು ಹೇಳ್ಕೊಂಡು ಈ ರೀತಿ ಮಾಡ್ತಾರಲ್ಲ, ಇಂಥವ್ರನ್ನ ಏನ್ ಮಾಡ್ಬೇಕು? ನೀವೇ ಹೇಳಿ. చూస్తూ అంటే చూడలే నువ్వు బాగుండాలేమ్మా, మమ్మల్ని చూస్తావు. కనిపిస్తాను, ఏమో చేస్తా ఉండవు. ఏం చేస్తున్నావు? ఎవరుండారు శేషకి? ఎవరుండారు శేషకి? కనిపిస్తాండలేదు, ఎడ పోతానట్లుండవు. మగమే కనిపిస్తాండలేదు నీట్గా, ఏమో స్ట్రక్ స్ట్రక్ అవుతుంది. ఎవడా ఇవి కనపడిచిన ఏమో కొరుకుతా ఉండవు తుటిల్ని. ఏం కొరకదు, తుటిల్ని ఏమో కొరుకుతా ఉంటావు. ఏం కొరకలే. ఎవడొస్తాడు వాపస్? సాయంకాలం వస్తాడు. ఇప్పుడు పొన్నికే కింద ఉంటుంది. అది పొద్దునే పోయి సాయంకాలం వచ్చే పంచమీకర సరికి పోతా ఉండేది. పంచమీకర సరికి పోతా ఉండేది. ముద్దేనల్లి. ಈ ಸ್ವಾಮೀಜಿಯವ್ರು ಎಷ್ಟು ಒಳ್ಳೆಯವ್ರು ಗೊತ್ತಾ? ಒಂದು 5,000 ಕಾಸು ಕೊಡ್ತೀನಿ, ರೂಮ್ ಬರ್ರಿ ಅಂತ ಕೇಳೋ ಸ್ವಾಮೀಜಿಯವರು. ಅದಕ್ಕೆ ಎಲ್ಲರಿಗೂ ಶೇರ್ ಮಾಡಿ, ನಾನು ಅದು ಮಾತಾಡಿರೋದು ವಿಡಿಯೋ ಸಮೇತ ಐತೆ, ಹಾಕ್ತೀನಿ. ಎಲ್ಲರಿಗೂ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ಪ್ಲೀಸ್ ಪ್ಲೀಸ್. ನನಗೋಸ್ಕರ, ಒಂದು ಹೆಣ್ಣುಡುಗಿಗೋಸ್ಕರ ಯಾವುದೇ ಕಾರಣಕ್ಕೆ ಇನ್ನೊಬ್ಬ ಹುಡುಗಿ ಸವಾಸಕ್ಕೆ ಹೋಗ್ಬಾರ್ದು. ಅದಕ್ಕೋಸ್ಕರ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ. ಅವ್ರು ಮಾತಾಡಿರೋದು ವಿಡಿಯೋ ಹಾಕ್ತೀನಿ, ಎಲ್ಲರಿಗೂ ಶೇರ್ ಮಾಡಿ ಪ್ಲೀಸ್. ಅವ್ರ ಬಿಹೇವಿಯರ್ ಏನು ಅಂತ ಎಲ್ಲ ನಾನು ಹೇಳ್ತೀನಿ, ವಿಡಿಯೋ ಸಮೇತ ಅವ್ರು ಮಾತಾಡಿರೋದೆಲ್ಲ ಹಾಕ್ತೀನಿ. ನನಗೂ ನನ್ನ ಮಕ್ಕಳಿಗೂ ಅಕಸ್ಮಾತ್ ಏನನ್ನ ಆದರೆ ಅದು ಅವರಿಂದನೇ ಅಂತ ಎಲ್ಲರಿಗೂ ಗೊತ್ತಾಗಬೇಕು. ಅಕಸ್ಮಾತ್ ಏನೋ ದುಡ್ಡಿರೋರು ಏನಾದರೂ ಮಾಡ್ಬೋದಲ್ವಾ? ಅದಕ್ಕೆ ಅಕಸ್ಮಾತ್ ನಮ್ಗೇನು ಹೆಚ್ಚು ಕಮ್ಮಿ ಆದ್ರೂ ಅದು ಅವರೇ ಕಾರಣ. ಪ್ಲೀಸ್ ಎಲ್ಲರಿಗೂ ಶೇರ್ ಮಾಡಿ.